ಮಮತಾ ಬ್ಯಾನರ್ಜಿ ರಾಜಕೀಯವನ್ನೇ ಮುಗಿಸ್ತಾರಾ ಮೋದಿ? ಮಮತಾ ಬ್ಯಾನರ್ಜಿ ಪಾರ್ಟಿ ಸರ್ವನಾಶ ಆಗುತ್ತಾ? ಅಂದು ಶಿವಸೇನೆ ಎನ್ಸಿಪಿ, ಇಂದು ಟಿಎಂಸಿಯ ಸರದಿ. ಶಿವಸೇನೆ ಪಾರ್ಟಿಯಿಂದ ಉದ್ಧವ್ ಠಾಕ್ರೆಗೆ ಗೇಟ್ ಪಾಸ್ ಅನ್ನ ನೀಡಲಾಗಿತ್ತು. ಅದಾದ ಬಳಿಕ ಎನ್ಸಿಪಿ ಪಾರ್ಟಿಯಿಂದ ಶರದ್ ಪವಾರ್ ಅವರಿಗೆ ಕೋಕನ್ನ ಕೂಡ ಕೊಡಲಾಗಿತ್ತು. ಇದೇ ಈಗ ಟಿಎಂಸಿಯಿಂದ ಮಮತಾ ಬ್ಯಾನರ್ಜಿ ಅವರನ್ನ ಹೊರ ಹಾಕೋದಕ್ಕೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಟಿಎಂಸಿ ಪಕ್ಷ ಇಬ್ಬಾಗ ಮಾಡ್ತಾರಾ ನರೇಂದ್ರ ಮೋದಿ ಅನ್ನುವಂತಹ ಪ್ರಶ್ನೆ ಈಗ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯಲ್ಲಿಯೇ ಸಿದ್ಧವಾಗ್ತಾ ಇದೆ. ಮಮತಾ ವಿರೋಧಿ ಪಡೆ ಸಿದ್ಧವಾಗೋಗಿದೆ. ದೀದಿ ಕೈ ಮುಗಿದು ಕೇಳಿದ್ರು ಕೂಡ ಸಭೆಗೆ ಬರ್ತಾ ಇಲ್ಲ ಶಾಸಕರು. ಇದೀಗ ಮಮತಾ ಬ್ಯಾನರ್ಜಿ ರಾಜಕೀಯವನ್ನೇ ಮುಗಿಸ್ತಾರಾ ನರೇಂದ್ರ ಮೋದಿ? ಮಮತಾ ಬ್ಯಾನರ್ಜಿ ಪಾರ್ಟಿ ಸರ್ವನಾಶ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಅಂದು ಶಿವಸೇನೆ ಎನ್ಸಿಪಿ, ಇಂದು ಟಿಎಂಸಿಯ ಸರದಿ ಅಂತ ಹೇಳಲಾಗ್ತಾ ಇದೆ. ಶಿವಸೇನೆ ಪಾರ್ಟಿಯಿಂದ ಉದ್ಧವ್ ಠಾಕ್ರೆಗೆ ಗೇಟ್ ಪಾಸ್ ಅನ್ನ ನೀಡಲಾಗಿತ್ತು. ಅದಾದ ಬಳಿಕ ಎನ್ಸಿಪಿ ಪಾರ್ಟಿಯಿಂದ ಶರದ್ ಪವಾರ್ಗೆ ಕೋಕನ್ನ ಕೊಡಲಾಗಿತ್ತು. ಈಗ ಟಿಎಂಸಿಯಿಂದ ಮಮತಾ ಬ್ಯಾನರ್ಜಿ ಹೊರ ಹಾಕೋದಕ್ಕೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ ಪಕ್ಷ ಇಬ್ಬಾಗ ಮಾಡ್ತಾರಾ ನರೇಂದ್ರ ಮೋದಿ? ಟಿಎಂಸಿಯಲ್ಲಿಯೇ ಸಿದ್ಧವಾಗಿದೆ ಮಮತಾ ವಿರೋಧಿ ಪಡೆ. ದೀದಿ ಕೈ ಮುಗಿದು ಕೇಳಿದ್ರು ಕೂಡ ಸಭೆಗೆ ಬರ್ತಾ ಇಲ್ಲ ಶಾಸಕರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ರಾಜಕೀಯವನ್ನ ಮುಗಿಸ್ತಾರಾ ಮೋದಿ? ಮಮತಾ ಬ್ಯಾನರ್ಜಿ ಪಾರ್ಟಿ ಸರ್ವನಾಶ ಆಗುತ್ತಾ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗ್ತಾ ಇದೆ. ಕಾರಣ ಅಂದು ಶಿವಸೇನೆ, ಇವತ್ತು ಎನ್ಸಿಪಿ, ಇವತ್ತು ಟಿಎಂಸಿಯ ಸರದಿ ಬಂದಿರುವಂತದ್ದು. ಶಿವಸೇನೆ ಪಾರ್ಟಿಯಿಂದ ಈಗ ಆಲ್ರೆಡಿ ಉದ್ಧವ್ ಠಾಕ್ರೆಗೆ ಗೇಟ್ ಪಾಸ್ ಅನ್ನ ನೀಡಲಾಗಿತ್ತು. ಬಳಿಕ ಎನ್ಸಿಪಿ ಪಾರ್ಟಿಯಿಂದ ಶರದ್ ಪವಾರ್ ಅವರಿಗೂ ಕೂಡ ಕೋಕನ್ನ ಕೊಡಲಾಗಿತ್ತು. ಇದಾದ ಬಳಿಕ ಈಗ ಮಮತಾ ಬ್ಯಾನರ್ಜಿ ವಿರುದ್ಧ 50ಕ್ಕೂ ಹೆಚ್ಚು ಶಾಸಕರು ರೆಬಲ್ ಆಗಿದ್ದಾರೆ. ಮಮತಾ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಶಾಸಕರು ಬಂಡಾಯ ಎದ್ದಿದ್ದಾರೆ. ಹೊಸ ನಾಯಕತ್ವ ಬೇಕು ಅನ್ನುತ್ತಿದ್ದಾರೆ 50ಕ್ಕೂ ಹೆಚ್ಚು ಶಾಸಕರು. ಅಗತ್ಯ ಬಿದ್ರೆ ಪಕ್ಷದ ಚಿಹ್ನೆಯನ್ನೇ ಕೈವಶ ಮಾಡಿಕೊಳ್ಳೋದಕ್ಕೆ ತಂತ್ರವನ್ನ ರೂಪಿಸುತ್ತಿದ್ದಾರೆ. ಶೀಘ್ರವೇ ಸ್ಪೀಕರ್ಗೆ 50ಕ್ಕೂ ಅಧಿಕ ಶಾಸಕರಿಂದ ಈಗ ಪತ್ರ ಹೋಗಿರುವಂತದ್ದು. ಮೂರನೇ ಎರಡರಷ್ಟು ಶಾಸಕರು ಬಂಡಾಯ ಎದ್ದಿದ್ದಾರೆ. ಇದೀಗ ದೀದಿಗೆ ಟೆನ್ಷನ್ ಶುರುವಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ವಿರುದ್ಧ 50ಕ್ಕೂ ಹೆಚ್ಚು ಶಾಸಕರು ರೆಬಲ್ ಆಗಿದ್ದಾರೆ. ಮಮತಾ ಹಾಗೆ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಶಾಸಕರು ಬಂಡಾಯ ಎದ್ದಿರುವಂತದ್ದು. ಹೊಸ ನಾಯಕತ್ವ ಬೇಕು ಅನ್ನುತ್ತಿದ್ದಾರೆ 50ಕ್ಕೂ ಹೆಚ್ಚು ಶಾಸಕರು ಪಶ್ಚಿಮ ಬಂಗಾಳದಲ್ಲಿ. ಅಗತ್ಯ ಬಿದ್ರೆ ಪಕ್ಷದ ಚಿಹ್ನೆಯನ್ನೇ ಕೈವಶ ಮಾಡಿಕೊಳ್ಳುವುದಕ್ಕೆ ಈಗ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಶೀಘ್ರವೇ ಈ ಒಂದು ಸ್ಪೀಕರ್ಗೆ 50ಕ್ಕೂ ಅಧಿಕ ಶಾಸಕರು ಪತ್ರವನ್ನ ಬರೆಯಲಿದ್ದಾರೆ. ಈಗ ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಇಬ್ಬಾಗ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇರುವಂತದ್ದು. ಮಮತಾ ಬಣದಲ್ಲಿ 28 ಶಾಸಕರಿದ್ದಾರೆ. ಜೊತೆಗೆ ವಿರೋಧಿ ಬಣದಲ್ಲಿ 52 ಶಾಸಕರಿದ್ದಾರೆ. 2ರಿಂದ 3 ಮೆಜಾರಿಟಿಗೆ ಬೇಕಾಗಿರುವಂತದ್ದು 52 ಶಾಸಕರು. ಈಗ ಆಲ್ರೆಡಿ ಮಮತಾ ಬಣದಲ್ಲಿ ಕೇವಲ 28 ಶಾಸಕರು ಇರುವಂತದ್ದು. 80ರಲ್ಲಿ 28 ಶಾಸಕರಿದ್ದಾರೆ. ವಿರೋಧಿ ಬಣದಲ್ಲೂ ಕೂಡ 80ರಲ್ಲಿ 52 ಶಾಸಕರಿದ್ದಾರೆ. ಮೆಜಾರಿಟಿ ತೋರಿಸಬೇಕು ಅಂತಂದ್ರೂ ಕೂಡ ಅವರಿಗೆ 52 ಶಾಸಕರು ಅಗತ್ಯ ಬೇಕು. ಆಲ್ರೆಡಿ ಅವರಿಗೆ 50ಕ್ಕೂ ಅಧಿಕ ಶಾಸಕರು ಮಮತಾ ವಿರುದ್ಧ ಈಗ ಆಲ್ರೆಡಿ ಬಂಡಾಯ ಎದ್ದಿದ್ದಾರೆ, ದಂಗೆಗೆದ್ದಿದ್ದಾರೆ. ನಮಗೆ ನಾಯಕತ್ವ ಬದಲಾವಣೆ ಬೇಕು, ಹೊಸ ನಾಯಕತ್ವ ಬೇಕು ಅಂತ 50ಕ್ಕೂ ಹೆಚ್ಚು ಶಾಸಕರು ಈಗ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಬೇಡ ಅಂತ ಕೂಲಂಕುಷವಾಗಿ ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಪಕ್ಷದ ಚಿಹ್ನೆಯನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ರಣತಂತ್ರವನ್ನ ಈಗ ಆಲ್ರೆಡಿ ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಶೀಘ್ರವೇ ಈ ಒಂದು 50ಕ್ಕೂ ಅಧಿಕ ಶಾಸಕರಿಂದ ಪತ್ರ ಬರೆಯಲಾಗ್ತಾ ಇದೆ. ಹೊಸ ನಾಯಕತ್ವ ಬೇಕು ನಮ್ಗೆ ಅಂತ. ಮೂರನೇ ಎರಡರಷ್ಟು ಶಾಸಕರು ಈಗ ಆಲ್ರೆಡಿ ಬಂಡಾಯ ಎದ್ದಿದ್ದಾರೆ. ಇದರಿಂದಾಗಿಯೇ ಈಗ ದೀದಿಗೆ ಟೆನ್ಷನ್ ಶುರುವಾಗಿರುವಂತದ್ದು. ಮಮತಾ ಬ್ಯಾನರ್ಜಿ ರಾಜಕೀಯಕ್ಕೆ ಈಗ ಅಂತ್ಯ ಆಗುತ್ತಾ? ಮೋದಿ ಏನಾದರೂ ಮುಗಿಸ್ತಾರಾ ಅನ್ನುವಂತಹ ಪ್ರಶ್ನೆ. ಮಮತಾ ಬ್ಯಾನರ್ಜಿ ವಿರುದ್ಧ ಈಗ ಆಲ್ರೆಡಿ 50ಕ್ಕೂ ಹೆಚ್ಚು ಶಾಸಕರು ರೆಬಲ್ ಆಗಿದ್ದಾರೆ. ಮಮತಾ ಹಾಗೆ ಅಭಿಷೇಕ್ ಬ್ಯಾನರ್ಜಿ ಮಮತಾ ಅವರ ಸೋದರ ಅಳಿಯ.
ಅವರ ವಿರುದ್ಧ ಕೂಡ ಈಗ ಆಲ್ರೆಡಿ ಶಾಸಕರು ಬಂಡಾಯ ಎದ್ದಿದ್ದಾರೆ. ಟಿಎಂಸಿ ಪಕ್ಷದಲ್ಲಿ ಶಾಸಕರು ಬಂಡಾಯ ಎದ್ದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಈಗ ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಟೆನ್ಷನ್ ಶುರು ಆಗ್ತಾ ಇದೆ. 50 ನಾಯಕರು ಶಾಸಕರು ಈಗ ಆಲ್ರೆಡಿ ಬಂಡಾಯ ಎದ್ದಿರುವಂತದ್ದು. ಏನೆಲ್ಲ ಮಾಹಿತಿ ಇದೆ? ಗಂಗಾ, ಸದ್ಯ ಈಗ ಪಶ್ಚಿಮ ಬಂಗಾಳದ ಟಿಎಂಸಿಯಲ್ಲಿ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಅಂದ್ರೆ ಅತೃಪ್ತರು ನಾಯಕತ್ವ ಬದಲಾವಣೆ ಬೇಕು ಅನ್ನೋ ಕಾರಣಕ್ಕಾಗಿ, ಅಂದ್ರೆ ಕಳೆದ 15-20 ವರ್ಷಗಳಿಂದ ಏನು ಪಕ್ಷವನ್ನ ಮುನ್ನಡೆಸ್ಕೊಂಡ್ ಬರ್ತಿದ್ದಂತ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಎಲ್ಲಾ ಶಾಸಕರು ಬಂಡೆದ್ದಿದ್ದಾರೆ. 80 ಶಾಸಕರು ಈ 2026ರಲ್ಲಿ ಗೆದ್ದಿದ್ದು. ಆ 26 ಶಾಸಕರ ಪೈಕಿ 2/3 ಮೆಜಾರಿಟಿ ಅಂದ್ರೆ 52ಕ್ಕೂ ಹೆಚ್ಚು ಜನ ಶಾಸಕರು ಕಾಂಗ್ರೆಸ್ ಟಿಎಂಸಿ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಬಂಡಾಯ ಎದ್ದು ನಮಗೆ ನಾಯಕತ್ವ ಬದಲಾವಣೆ ಮಾಡಿ, ಇಲ್ಲ ನಾವು ಹೊರಗಡೆ ಹೋಗ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಇವರು ಮಮತಾ ಬ್ಯಾನರ್ಜಿ ಅವರು ಶಾಸಕರನ್ನ ಕರೆದು ಸಮಾಧಾನ ಮಾಡಕ್ ಪ್ರಯತ್ನ ಬಿದ್ರು ಯಾವುದೇ ಶಾಸಕರು ಅವರ ಮೀಟಿಂಗ್ ಬರ್ತಾ ಇಲ್ಲ, ಅವ್ರ ಹೊರಗೆ ಹೋಗ್ಬಿಡ್ತಾ ಇಲ್ಲ. ಇದು ಎಲ್ಲ ಒಂದ್ ಕಡೆಗೆ ಮಹಾರಾಷ್ಟ್ರದ ಶಿವಸೇನೆ ಮತ್ತೆ ಎನ್ಸಿಪಿ ತರಾನೇ ಪಕ್ಷ ಇಬ್ಬಾಗ ಆಗ್ಬೋದು ಅನ್ನೋ ನಿರೀಕ್ಷೆಗಳು ಮೂಡಿದಾವೆ. ಇದಕ್ಕೆ ಯಾವುದಕ್ಕೂ ಮುಂದಿನ ದಿನಗಳಲ್ಲೇ ಕಾಲ ಉತ್ತರ ಕೊಡ್ಬೇಕಾಗತ್ತೆ ಗಂಗಾ. ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮಮತಾ ಬ್ಯಾನರ್ಜಿ ಹಾಗೂ ಅಭಿಷೇಕ್ ವಿರುದ್ಧ ಶಾಸಕರು ಬಂಡಾಯ ಎದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂತಹ ಬದಲಾವಣೆಗಳನ್ನ ಕಾದು ನೋಡಬೇಕಾಗಿದೆ.